ವಯನಾಡಲ್ಲಿ ನಿನ್ನೆ ಮುಂಜಾನೆ ನಡೆದಿರುವಂತಹ ಭಯಾನಕ ಭೂಕುಸಿತದಲ್ಲಿ ಕನ್ನಡಿಗರು ಬಲಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೃತರ ಕುಟುಂಬಗಳಿಗೆ ತಲಾ 5 ಲಕ್ಷ ಪರಿಹಾರವನ್ನ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಅವರು ಘೋಷಿಸಿದ್ದಾರೆ. ಕೇರಳದಲ್ಲಿ ನಡೆದಂತಹ ಈ ಭೂಕುಸಿತದಲ್ಲಿ ಈಗಾಗಲೇ ಕನ್ನಡಿಗರು ಕೂಡ ಸಾವನ್ನಪ್ಪಿದ್ದಾರೆ. ಕೇರಳಕ್ಕೆ ಅಗತ್ಯವಾದ ಎಲ್ಲಾ ನೆರವನ್ನ ನೀಡ್ತೇವೆ ಅಂತಾನೂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಈಗಾಗಲೇ ವಯನಾಡಿಗೆ ಸಚಿವರಾಗಿರುವ ಸಂತೋಷ್ ಲಾಡ್ ಅವರನ್ನ ಕಳುಹಿಸಿದ್ದೇವೆ. ಪ್ರವಾಹದಲ್ಲಿ ಸಿಲುಕಿದವರ ರಕ್ಷಣೆ ಆಗ್ತಿದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದು, ಈಗಾಗಲೇ ವಯನಾಡಿನಲ್ಲಿ ನಡೆದಿರುವಂತಹ ಕೇರಳದಲ್ಲಿ ನಡೆದಿರುವ ಈ ಒಂದು ಭಯಾನಕ ಭೂಕುಸಿತದ ಘಟನೆ ಯಾರು ಕೂಡ ಅಂದುಕೊಳ್ಳದ ರೀತಿಯಲ್ಲಿ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಕನ್ನಡಿಗರು ಕೂಡ ಅದರಲ್ಲಿ ಅನೇಕರು ಸಾವನ್ನಪ್ಪಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈಗ ಅನೇಕರನ್ನ ಹುಡುಕಾಡುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ. ಮೃತರಿಗೆ ತಲಾ 5 ಲಕ್ಷ, ಅವರ ಕುಟುಂಬಕ್ಕೆ ಪರಿಹಾರವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ. ಇನ್ನೊಂದು ಕಡೆ ಸಚಿವರಾಗಿರುವ ಸಂತೋಷ್ ಲಾಡ್ ಅವರು ಕೂಡ ಈಗಾಗಲೇ ಕೇರಳಕ್ಕೆ ತೆರಳಿದ್ದಾರೆ. ಅಲ್ಲಿ ರಕ್ಷಣಾ ಕಾರ್ಯವನ್ನ ನಡೆಸುವಂತಹ ಎಲ್ಲಾ ಕೆಲಸಗಳು ಕೂಡ ನಡೀತಾ ಇರುವುದನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರವಾಹದಲ್ಲಿ ಸಿಲುಕಿದವರ ರಕ್ಷಣೆಯನ್ನ ನಡೆಸಲಾಗ್ತಾ ಇದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಹೇಳಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಏರಿಕೆ ಆಗ್ತಾನೆ ಇದೆ ಸಾವಿನ ಸಂಖ್ಯೆ. ಇನ್ನೊಂದು ಕಡೆ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಎಲ್ಲಿ ನೋಡಿದ್ರ ಅಲ್ಲಿ ಇಂತಹದ್ದೇ ಒಂದು ಘಟನೆ ಕಾಣೋದಕ್ಕೆ ಸಿಗ್ತಾ ಇದೆ. ಇಂತಹ ಒಂದು ಮಹಾ ಭಯಾನಕ ದುರಂತ ನಡೆದಿರುವಂಥದ್ದು ನಿನ್ನೆ ಮುಂಜಾನೆ ನಡೆದಿರುವಂತಹ ಘಟನೆ ಇಡೀ ಊರೇ ಕೊಚ್ಕೊಂಡು ಹೋಗಿದೆ. ಅಲ್ಲಲ್ಲಿ ಎಲ್ಲಿ ನೋಡಿದ್ರಲ್ಲಿ ಈಗ ಶವಗಳು ಸಿಗ್ತಾ ಇದೆ. ಇನ್ನೊಂದು ಕಡೆ ಮಣ್ಣಿನಡಿ ಸಿಕ್ಕಾಕೊಂಡವರು, ಅವಶೇಷಗಳಡಿ ಸಿಕ್ಕಾಕೊಂಡವರ ಸಂಖ್ಯೆ ಕೂಡ ಕಾಣಿಸ್ತಾ ಇರೋದು. ಆದರೆ NDRF ಆಗಿರ್ಬೋದು, SDRF ಟೀಮ್ ಸತತವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಕೇರಳದ ವಯನಾಡಿನಲ್ಲಿ ನಡೆದಿರುವಂತಹ ಈ ಒಂದು ಮಹಾ ದುರಂತದಲ್ಲಿ ಮೃತರ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ ಇಲ್ಲಿ ಮೃತರ ಸಂಖ್ಯೆ 179ಕ್ಕೆ ಏರಿಕೆಯಾಗಿದೆ. ಚಾಲಿಯಾರ್ ನದಿಯಲ್ಲಿ ಇವತ್ತು ಮತ್ತೆ 10 ಶವ ಪತ್ತೆಯಾಗಿದೆ. ಬೆಟ್ಟಗಳ ಅಡಿ ಸೇನೆಯಿಂದ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಎಲ್ಲಾ ಪ್ಲೇಸ್ಗಳಲ್ಲೂ ಕೂಡ ಈಗಾಗಲೇ ಸೇನೆ ಆಗಿರ್ಬೋದು, NDRF, SDRF ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನ, ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ನದಿ ಹರಿದು ಹೋದ ದಿಕ್ಕುಗಳು ಯಾವ್ಯಾವಿದೆ, ಯಾವ ಸ್ಥಳದಲ್ಲಿ ನದಿ ಹರಿದು ಹೋಗಿದೆ ಆ ಕಡೆಯಲ್ಲೆಲ್ಲ ಶವಗಳು ಸಿಗ್ತಾ ಇದೆ. 80ರಿಂದ 100 ಕಿಲೋಮೀಟರ್ ದೂರ ಶವಗಳು ಸಿಗ್ತಾ ಇದೆ. ಇದು ಆಗಿದ್ದೆಲ್ಲೋ, ಆದರೆ ಶವಗಳು ಸಿಗ್ತಾ ಇರೋದು ಇನ್ನೆಲ್ಲೋ ಅನ್ನುವಂತಹ ಪರಿಸ್ಥಿತಿ. ಎಲ್ಲಾ ಕಡೆ ಹುಡುಕಾಡ್ತಿದ್ದಾರೆ. ಎಸ್ಟೇಟ್ನಲ್ಲಿ ನದಿಗಳ ಕೆಸರಿನಲ್ಲಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ನದಿ ಹರಿದು ಹೋದ ದಿಕ್ಕು ಇದೆಯಲ್ಲ, ಆ ದಿಕ್ಕಿನಲ್ಲಿ ಹುಡುಕ್ತಾ ಹೋದ್ರೆ ಎಲ್ಲಾ ಕಡೆ ಶವಗಳೇ ಸಿಗ್ತಾ ಇದೆ. ಮತ್ತೊಂದು ಕಡೆ ಈಗ ಬೆಟ್ಟಗಳ ಅಡಿಯಲ್ಲೂ ಕೂಡ ಸೇನೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಎಸ್ಟೇಟ್ನಲ್ಲಿ ನದಿಗಳ ಕೆಸರಿನಲ್ಲಿ ಈಗ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದ್ದು ಅಲ್ಲಿ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಬರದಿಂದ ಸಾಗಿದೆ ಕಾರ್ಯಾಚರಣೆ, ನಿರಂತರವಾಗಿ ನಡೆಸಲಾಗ್ತಾ ಇದೆ. ಯಾಕಂದ್ರೆ ಯಾರು ಕಂಡು ಕೇಳರಿದಷ್ಟು ಮತ್ತೆ ಇಂತಹ ಒಂದು ಘಟನೆ ಕೇರಳದಲ್ಲಿ ನಡೆದಿರುವಂತದ್ದು. ಇಡೀ ಒಂದು ಗ್ರಾಮವೇ ಅಲ್ಲಿ ನಿರ್ನಾಮ ಆಗಿದೆ. 3ರಿಂದ 5 ಗ್ರಾಮಗಳು ನಾಶವಾಗಿ ಹೋಗಿದೆ ಅಂತ ಹೇಳಿದ್ರೆ ಪರಿಸ್ಥಿತಿ ಹೇಗಿರಬಹುದು ಅನ್ನೋದನ್ನ ನಾವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆದ್ರೆ ಎಲ್ಲಾ ರೀತಿಯ ಕಾರ್ಯಾಚರಣೆಯನ್ನ ಈಗ ಸೇನಾ ಸಿಬ್ಬಂದಿಗಳು ನಡೆಸ್ತಾ ಇದ್ದಾರೆ. ಒಂದ್ ಕಡೆ ನದಿಗಳ ಒಂದು ದಿಕ್ಕಿನಲ್ಲಿ ಗಮನಿಸ್ತಾ ಹೋದ್ರೆ ಶವಗಳ ರಾಶಿ, ಮತ್ತೊಂದು ಕಡೆ ವಾಹನಗಳು ಕೂಡ ನೀರಲ್ಲಿ ತೇಲಾಡಿ ಹೋಗಿರುವಂತಹದ್ದು. ಇಡೀ ಮನೆ ಮಠಗಳನ್ನ ಕಳ್ಕೊಂಡಿದ್ದಾರೆ ಅಲ್ಲಿ ಜನ. ಮತ್ತೊಂದು ಕಡೆ ನಾವು ಗಮನಿಸ್ತಾ ಹೋಗಿದ್ರೆ ಕಾಳಜಿ ಕೇಂದ್ರಗಳಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ ಜನ. ಆದ್ರೆ ಇಲ್ಲಿ ಸಾಕಷ್ಟು ಅಡೆತಡೆಗಳ ಮಧ್ಯೆ ಕೂಡ ಸಿಬ್ಬಂದಿ ನಿರಂತರವಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಎಸ್ಟೇಟ್ಗಳಲ್ಲಿ ಆಗಿರ್ಬೋದು, ನದಿಗಳ ಕೆಸರಲ್ಲಿ ಹುಡುಕಾಟವನ್ನ ನಡೆಸಲಾಗ್ತಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.